ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಇಲ್ಲಿ ತನಕ ತಣ್ಣಗಾಗಿದ್ದ ಕಿಡಿಯನ್ನ ಮತ್ತೆ ಹೊತ್ತಿಸಿದೆ. ಅದು ಪೂರ್ಣಾವಧಿ ಸಿಎಂ ಹೇಳಿಕೆ. ಹೊಳೆನರಸೀಪುರದಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅದು ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಮೇಲೆ ಸಿದ್ದರಾಮಯ್ಯ ಅವರ ಕುರ್ಚಿ ಭವಿಷ್ಯ ನಿಂತಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಕುವಂತಹ ಮಾತು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಎಲೆಕ್ಷನ್ ನಡೆಯುತ್ತೆ, ಹೆಚ್ಚು ಸ್ಥಾನ ಗೆದ್ರೆ ಯಾವುದೇ ಅಡೆತಡೆ ಇಲ್ಲದೆ 5 ವರ್ಷ ಸಿಎಂ ಆಗಿ ಅವರೇ ಮುಂದುವರಿತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮಾತಿನ ಮರ್ಮ ಏನು ಅನ್ನುವಂಥದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ, ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು, ಹೆಚ್ಚು ಸ್ಥಾನವನ್ನ ಗೆಲ್ಲಿಸೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಎಲೆಕ್ಷನ್ ಅಟೆಂಡ್ ಮಾಡ್ತಾ ಇದ್ವಿ, ಹೆಚ್ಚು ಸ್ಥಾನ ಗೆದ್ರೆ ನೈತಿಕವಾಗಿ ಮತ್ತಷ್ಟು ಬೆಂಬಲ ಸಿಗುತ್ತೆ, ಈಗೇನ್ ಗ್ಯಾರಂಟಿ ಸ್ಕೀಮ್ ಇದಾವೆ ಅವು 5 ವರ್ಷವೂ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದರ ಹಿಂದೆ ಬೇರೆ ಏನಾದ್ರೂ ಚರ್ಚೆ ಆಗಿತ್ತಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿನ ಮರ್ಮ ಏನು, ಹೇಗೆ ಅರ್ಥ ಮಾಡ್ಕೊಳ್ಳೋದು? ತಣ್ಣಗಾಗಿದ್ದ ವಿವಾದವನ್ನ ಮತ್ತೆ ಕಿಡಿ ಹತ್ತಿ ಒಂದು ಕಿಡಿ ಹೊತ್ತಿಸಿದ್ದಾರೆ ಅಂತ ಹೇಳೋದಾ, ಅಥವಾ ಈ ಮಾತನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಶಶಿಧರ್? ಆ ವಿಧಿ ಏನು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮೊದಲ ಅವಧಿ ಹಾಗೂ 2ನೇ ಅವಧಿಯ ಸಿಎಂ ಚರ್ಚೆನೇ ಆಗ್ತಿತ್ತು. ಒಂದು ಸಿದ್ದರಾಮಯ್ಯನವರ ಬಣ ಪೂರ್ಣಾವಧಿಯಾಗಿ ಅವರೇ ಮುಂದುವರಿಯುತ್ತೆ ಅಂತ ಹೇಳಿದರೆ, ಮತ್ತೊಂದು DK ಶಿವಕುಮಾರ್ ಅವರ ಬಣ 2ನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇತ್ತು. ಇದೆಲ್ಲವೂ ಸ್ವಲ್ಪ ತಣ್ಣಗಾದ ಬಳಿಕ ಇದೀಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಮಾಜಿ ಶಾಸಕ ಯತೀಂದ್ರ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಹೊಳೆನರಸೀಪುರ ತಾಲೂಕಿನ ಅಣ್ಣೇಚಾಕನಹಳ್ಳಿ ಗ್ರಾಮಕ್ಕೆ ಅವರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಉದ್ಘಾಟನೆಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಜನರು ನೆರೆದಿರ್ತಾರೆ. ಈ ಜನರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯುತ್ತದೆ, ಅವರ ನೇತೃತ್ವದಲ್ಲಿ ನಡೆದರೆ ಅವರಿಗೆ ಹೆಚ್ಚಿನ ಬಲವನ್ನು ನೀವು ತುಂಬಿದರೆ ಅವರು ಮುಂದಿನ 5 ವರ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅಲ್ಲದೆ ಏನು ಕಾಂಗ್ರೆಸ್ ಗ್ಯಾರಂಟಿ ನೀಡಿದೆ ಆ 5 ವರ್ಷವೂ ಸಹ ಮುಂದುವರಿಯುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ನೀಡುವ ಮೂಲಕ ಮುಂದಿನ 5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಅವರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮತ್ತೊಮ್ಮೆ ಹೇಳುವ ಮೂಲಕ ಈಗ ಮುಖ್ಯಮಂತ್ರಿಯ ಏನು 5 ವರ್ಷ ಮುಂದುವರಿಯುವಂತ ಒಂದು ಇದಕ್ಕೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅಲ್ಲದೆ ಸ್ವತಃ ಸಿಎಂ ಪುತ್ರರೇ ಈ ಮಾತನ್ನು ಹೇಳಿರ್ತಕ್ಕಂಥದ್ರಿಂದ ಎಲ್ಲೋ ಒಂದು ಕಡೆ ಸಿಎಂ ಕುರ್ಚಿ ಮೇಲೆ ಈಗ ಸಿದ್ದರಾಮಯ್ಯನವರು ಏನು ಲೋಕಸಭೆ ಎಲೆಕ್ಷನ್ ಇದೆ, ಈ ಎಲೆಕ್ಷನ್ ಆದ ನಂತರ ಹೆಚ್ಚಿನ ಸ್ಥಾನ ಗೆದ್ರೆ ಅವರೇ 5 ವರ್ಷ ಮುಂದುವರಿತಾನೆ ಅನ್ನೋದು ಯತೀಂದ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಏನು DK ಶಿವಕುಮಾರ್ ಬಣ ಇದೆ ಅವರಿಗೆ ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯ ಹಿನ್ನಡೆ ಆಯ್ತಾ, ಅಥವಾ ಸಿದ್ದರಾಮಯ್ಯರೇ 5 ವರ್ಷನೂ ಮುಂದುವರಿತಾರೆ ಅನ್ನೋಕ್ಕೆ ಈಗ ಅವ್ರಿಗೆ ಒಂದು ಕುತೂಹಲವನ್ನು ಹುಟ್ಟುಹಾಕಿರ್ತಕ್ಕಂಥದ್ದು ಇದೆಯಾ? ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಹೆಚ್ಚು ಸ್ಥಾನ ಗೆದ್ರೆ ನೈತಿಕವಾಗಿ ಮತ್ತಷ್ಟು ಬೆಂಬಲ ಸಿಗುತ್ತೆ, ಆಗ ನಮ್ಮ ತಂದೆಯೇ ಮುಂದುವರಿತಾರೆ, ಈಗಿರೋ ಗ್ಯಾರಂಟಿ ಸ್ಕೀಮ್ಗಳು 5 ವರ್ಷ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಮಾತಿನ ಅರ್ಥ ಬಹಳಷ್ಟು ವಿಚಾರಗಳನ್ನು ಹೊರ ತರ್ತಾ ಇದೆ. ಹಿಂದೆ ಬೇರೆ ಏನಾದರೂ ಚರ್ಚೆ ಆಗಿತ್ತಾ ಹೈಕಮಾಂಡ್ ಮಟ್ಟದಲ್ಲಿ? ಹಾಗಾದ್ರೆ